ಇಂದಿನ ವಿಡಿಯೋ ನಾವು ವಿಶ್ವದಿಂದ ಪಡೆಯುವ ಶುಭ ಶಕುನಗಳ ಬಗ್ಗೆ. ನಮ್ಮ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳು, ಹಲವು ಗೊಂದಲಗಳು, ಹಲವು ಆಸೆಗಳು, ಹಲವು ಸಮಸ್ಯೆಗಳು ಇರುತ್ತವೆ. ನಮ್ಮ ಜೀವನದಲ್ಲಿ ನಮ್ಮ ಸಮಸ್ಯೆಗಳು ಅಥವಾ ದುಃಖಗಳು ಯಾವಾಗ ಅಂತ್ಯವಾಗುತ್ತವೆ? ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಾನೆಯೇ? ನಮ್ಮನ್ನು ನೋಡುತ್ತಾನೆಯೇ? ಹಾಗಾದರೆ ಅವನು ನಮಗೆ ಏಕೆ ಪ್ರತಿಕ್ರಿಯಿಸುತ್ತಿಲ್ಲ? ಹೀಗೆ ನಮ್ಮ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳು ಮತ್ತು ಗೊಂದಲಗಳು ಇರುತ್ತವೆ. ಈ ವಿಶ್ವವು ತುಂಬಾ ಸೂಕ್ಷ್ಮವಾಗಿರುವುದರಿಂದ ಅದು ನಮಗೆ ಬಹಳಷ್ಟು ಸಂಕೇತಗಳನ್ನು ತೋರಿಸುತ್ತದೆ. ನಾವು ಸರಿಯೋ ತಪ್ಪೋ ಎಂಬುದನ್ನು ಅರ್ಥ ಮಾಡಿಸುತ್ತದೆ. ಆದರೆ ನಾವು ಆ ಸಂಕೇತಗಳನ್ನು ಸ್ವೀಕರಿಸಲು ಸಿದ್ಧರಿದ್ದೇವೆಯೇ? ಅಥವಾ ಈ ಸಂಕೇತಗಳು ಏನೆಂದು ನಮಗೆ ತಿಳಿದಿದೆಯೇ? ನಾವು ಭಗವಂತನಲ್ಲಿ ಏನನ್ನಾದರೂ ಕೇಳಿದಾಗಲೆಲ್ಲ ದೇವರು ನಮಗೆ ಸಂಕೇತಗಳನ್ನು ತೋರಿಸುತ್ತಾನೆ. ನಾವು ಸರಿಯೋ ತಪ್ಪೋ, ನಾವು ಸರಿಯಾದ ಮಾರ್ಗದಲ್ಲಿದ್ದೇವೆಯೋ ಅಥವಾ ಇಲ್ಲವೋ ಎಂಬುದನ್ನು ಅರ್ಥ ಮಾಡಿಸುತ್ತದೆ. ಆದರೆ ಈ ದೈವಿಕ ಸಂಕೇತಗಳನ್ನು ನೋಡಲು ನಮಗೆ ಸ್ಪಷ್ಟ ಪ್ರಜ್ಞೆ ಇರಬೇಕು. ಈ ದೈವಿಕ ಸಂಕೇತಗಳ ಬಗ್ಗೆ ನಮಗೆ ಅರಿವು ಇರಬೇಕು ಅಥವಾ ಜ್ಞಾನವಿರಬೇಕು. ಕೆಲವರು ತಮ್ಮ ಜೀವನದಲ್ಲಿ ತುಂಬಾ ಕಷ್ಟಪಡುತ್ತಿರುತ್ತಾರೆ, ಆದರೆ ಅವರು ತಮ್ಮ ಶ್ರಮಕ್ಕೆ ಫಲಿತಾಂಶವನ್ನು ಪಡೆಯುವುದಿಲ್ಲ. ಕೆಲವರು ಯಾವಾಗಲೂ ನಮ್ಮ ದುಃಖಗಳು ಯಾವಾಗ ಕೊನೆಗೊಳ್ಳುತ್ತವೆ ಎಂದು ಯೋಚಿಸುತ್ತಿರುತ್ತಾರೆ. ನಮಗೆ ಬೇಕಾಗಿರುವುದು ಯಾವಾಗ ಸಿಗುತ್ತದೆ? ನಾನು ನನ್ನ ಕೆಲಸದಲ್ಲಿ ಬಹಳಷ್ಟು ಪ್ರಯತ್ನಗಳನ್ನು ಮಾಡುತ್ತಿದ್ದೇನೆ, ಆದರೆ ನನ್ನ ಜೀವನದಲ್ಲಿ ನನಗೆ ಯಾವುದೇ ಫಲಿತಾಂಶ ಕಾಣುತ್ತಿಲ್ಲ. ನಾನು ಸಾಧಿಸಲು ಬಯಸುವ ಗುರಿಯನ್ನು ನಾನು ಪಡೆಯುತ್ತಿಲ್ಲ. ನಾನು ಆರಿಸಿದ ಮಾರ್ಗವು ಸರಿಯೋ ಇಲ್ಲವೋ? ನಾನು ಸರಿಯೋ ಇಲ್ಲವೋ? ಇದು ನಮ್ಮೆಲ್ಲರ ಮನಸ್ಸಿನಲ್ಲಿ ಈ ಎಲ್ಲ ಪ್ರಶ್ನೆಗಳು ನಡೆಯುತ್ತಿರುತ್ತವೆ. ಇಂದಿನ ಈ ವಿಡಿಯೋದಲ್ಲಿ ನಾವು ಗೊಂದಲದಲ್ಲಿರುವಾಗ ಭಗವಂತನಿಂದ ಪಡೆಯುವ ಆ ದೈವಿಕ ಸಂಕೇತಗಳ ಬಗ್ಗೆ ತಿಳಿಯೋಣ. ಈ ವಿಡಿಯೋದಲ್ಲಿ ವಿಶ್ವದಿಂದ ಬರುವ 6 ದೈವಿಕ ಸಂಕೇತಗಳನ್ನು ಅಥವಾ 6 ಶುಭ ಶಕುನಗಳ ಬಗ್ಗೆ ತಿಳಿಯೋಣ. ನಮ್ಮ ಮನಸ್ಸಿನಲ್ಲಿ ಯಾವುದೇ ಪ್ರಶ್ನೆ ಅಥವಾ ಗೊಂದಲ ಉಂಟಾದಾಗಲೆಲ್ಲ ವಿಶ್ವದಿಂದ ಬರುವ ಈ ದೈವಿಕ ಸಂಕೇತಗಳನ್ನು ನೆನಪಿಸಿಕೊಳ್ಳಿ. ನಮ್ಮ ಜೀವನದಲ್ಲಿ ನಾವು ಏನು ಬೇಕಾದರೂ ಬಯಸಲು ದೈವಿಕ ಅನುಗ್ರಹವು ಮುಖ್ಯವಾಗಿದೆ. ಅದರಿಂದ ನಾವು ಸರಿಯಾದ ದಿಕ್ಕಿನಲ್ಲಿದ್ದೇವೆ ಎಂದು ಖಚಿತಪಡಿಸಿಕೊಳ್ಳಲು ವಿಶ್ವವು ಕೆಲವು ಸಂಕೇತಗಳನ್ನು ತೋರಿಸುವ ಮೂಲಕ ನಮಗೆ ಸಹಾಯ ಮಾಡುತ್ತದೆ. ವಿಶ್ವವು ವಿಭಿನ್ನ ಸಂಕೇತಗಳ ಮೂಲಕ ನಮಗೆ ಉತ್ತರಿಸುತ್ತದೆ. ಅದರಿಂದ ಈ ವಿಡಿಯೋದಲ್ಲಿ ಆ ಸಂಕೇತಗಳನ್ನು ತಿಳಿಯೋಣ. ಕೆಲವೊಮ್ಮೆ ಜೀವನದಲ್ಲಿ ನಾವು ಚಂಚಲರಾಗುತ್ತೇವೆ. ನಮಗೆ ಬೇಕಾದದ್ದನ್ನು ಪಡೆಯುತ್ತೇವೆಯೋ ಇಲ್ಲವೋ ಎಂಬ ಅನುಮಾನ. ಕೆಲವೊಮ್ಮೆ ನಾವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತೇವೆ, ಅದರಿಂದ ಯಾವುದೇ ಫಲಿತಾಂಶ ಸಿಗುವುದಿಲ್ಲ ಮತ್ತು ನಮ್ಮ ಜೀವನದಲ್ಲಿ ನಾವು ದುಃಖಿತರಾಗಿರುತ್ತೇವೆ. ಇದು ನಮ್ಮನ್ನು ಸ್ವಯಂ ಅನುಮಾನಕ್ಕೆ, ನಮ್ಮ ಮೇಲಿನ ವಿಶ್ವಾಸವನ್ನು ಕಳೆದುಕೊಳ್ಳಲು, ಒತ್ತಡಕ್ಕೆ, ನಿರಾಶೆಗೆ, ಕೋಪಕ್ಕೆ ಒಳಗಾಗಲು ಕಾರಣವಾಗುತ್ತದೆ. ಆದರೆ ನಾವು ಈ ಸಂಕೇತಗಳನ್ನು ನೋಡಿದರೆ ನಾವು ನಮ್ಮ ಜೀವನದಲ್ಲಿ ಸರಿಯಾದ ಮಾರ್ಗದಲ್ಲಿದ್ದೇವೆಯೇ ಅಥವಾ ಇಲ್ಲವೇ ಎಂಬುದರ ಬಗ್ಗೆ ನಮಗೆ ಸ್ಪಷ್ಟತೆ ಸಿಗುತ್ತದೆ. ನಾವು ಯಾವಾಗಲೂ ದೈವಿಕ ಅನುಗ್ರಹವನ್ನು ನಂಬಬೇಕು ಮತ್ತು ದೈವಿಕದಿಂದ ಈ ಸಂಕೇತಗಳನ್ನು ಸ್ವೀಕರಿಸಲು ಯಾವಾಗಲೂ ಸಕಾರಾತ್ಮಕವಾಗಿರಬೇಕು. ಈ 6 ದೈವಿಕ ಸಂಕೇತಗಳನ್ನು ನಮ್ಮ ವೇದಿಕ ಶಕುನಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಒಳ್ಳೆಯ ಶಕುನ ಮತ್ತು ಕೆಟ್ಟ ಶಕುನ ಎಂಬ 2 ರೀತಿಯ ಶಕುನಗಳಿವೆ. ಇಂದಿನ ಈ ವಿಡಿಯೋದಲ್ಲಿ ಒಳ್ಳೆಯ ಶಕುನಗಳ ಬಗ್ಗೆ ತಿಳಿಯೋಣ. ಒಳ್ಳೆಯ ಶಕುನಗಳು ನಮ್ಮ ಜೀವನದಲ್ಲಿ ಒಳ್ಳೆಯ ಸಂಗತಿಗಳನ್ನು ಬರುತ್ತವೆ ಎಂದು ಹೇಳುತ್ತವೆ. ಇವು ವಿಶ್ವದಿಂದ ಬರುವ 6 ದೈವಿಕ ಸಂಕೇತಗಳು ನಾವು ಸರಿಯಾದ ಹಾದಿಯಲ್ಲಿದ್ದೇವೆ ಎಂದು ಹೇಳುತ್ತವೆ. ಈಗ ವಿಶ್ವದಿಂದ ಬರುವ ಈ 6 ದೈವಿಕ ಸಂಕೇತಗಳನ್ನು ತಿಳಿದುಕೊಳ್ಳೋಣ. ಬ್ರಹ್ಮಾಂಡದಿಂದ ಬರುವ ಮೊದಲ ದೈವಿಕ ಸಂಕೇತವೆಂದರೆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳುವುದು. ಹೌದು, ನಾವು ಇದ್ದಕ್ಕಿದ್ದಂತೆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳುತ್ತಿದ್ದರೆ ಅದು ಬ್ರಹ್ಮಾಂಡದಿಂದ ಬರುವ ದೈವಿಕ ಸಂಕೇತ. ಬ್ರಹ್ಮ ಮುಹೂರ್ತವು ಸೃಷ್ಟಿಯ ಸಮಯ. ಆದ್ದರಿಂದ ನಾವು ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳುತ್ತಿದ್ದರೆ ದೈವಿಕತೆಯು ನಮ್ಮನ್ನು ನಮ್ಮ ಗುರಿಯತ್ತ ತಳ್ಳುತ್ತಿದೆ. ನಮ್ಮ ಜೀವನದಲ್ಲಿ ನಮಗೆ ಬೇಕಾದುದನ್ನು ಸಾಧಿಸಲು ದೈವಿಕತೆಯು ನಮಗೆ ಸಹಾಯ ಮಾಡುತ್ತದೆ ಎಂದರ್ಥ. ನಾವು ಆ ಸಮಯದಲ್ಲಿ ಎಚ್ಚರಗೊಳ್ಳುತ್ತಿದ್ದರೆ ಧ್ಯಾನ ಮಾಡಲು ಪ್ರಾರಂಭಿಸಿ. ಆ ಸಮಯದಲ್ಲಿ ಮಂತ್ರಗಳನ್ನು ಪಠಿಸಿ. ಇದು ನಮ್ಮ ಗುರಿಯನ್ನು ವೇಗವಾಗಿ ತಲುಪಲು ಮತ್ತು ನಮ್ಮ ಜೀವನದಲ್ಲಿ ನಾವು ಬಯಸಿದ್ದನ್ನು ಬೇಗ ಸಾಧಿಸಲು ಸಹಾಯ ಮಾಡುತ್ತದೆ.
ಬ್ರಹ್ಮಾಂಡದಿಂದ ಬರುವ ಎರಡನೇ ದೈವಿಕ ಸಂಕೇತವೆಂದರೆ ನಾವು ಯಾವುದೇ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಅಥವಾ ನಮ್ಮ ಮನೆಯಲ್ಲಿ ಯಾವುದೇ ಪೂಜೆಯನ್ನು ಮಾಡುವಾಗ ನಾವು ಪ್ರಾರ್ಥಿಸುತ್ತಿರುವಾಗ ವಿಗ್ರಹದಿಂದ ಯಾವುದೇ ಹೂವು ಕೆಳಗೆ ಬೀಳುವುದನ್ನು ನಾವು ಗಮನಿಸಿದರೆ ಅದು ದೇವರು ನಮ್ಮ ಪ್ರಾರ್ಥನೆಗಳನ್ನು ಸ್ವೀಕರಿಸಿದ್ದಾನೆ ಮತ್ತು ನಾವು ಸರಿಯಾದ ಹಾದಿಯಲ್ಲಿದ್ದೇವೆ ಅಥವಾ ನಾವು ಕೇಳುವ ಯಾವುದೇ ವಿಷಯವು ಅದರ ಹಾದಿಯಲ್ಲಿದೆ ಅಥವಾ ನಿಜವಾಗುತ್ತದೆ ಎಂದು ದೇವರು ನಮಗೆ ಭರವಸೆ ಅಥವಾ ಆಶೀರ್ವಾದವನ್ನು ನೀಡುತ್ತಿದ್ದಾನೆ ಎಂಬುದರ ದೈವಿಕ ಸಂಕೇತವಾಗಿದೆ. ವಿಶ್ವದಿಂದ ಬರುವ ಮೂರನೇ ದೈವಿಕ ಸಂಕೇತವೆಂದರೆ ಗಂಟೆ ಬಾರಿಸುವುದನ್ನು ಕೇಳುವುದು ಅಥವಾ ಗಂಟೆ ಬಾರಿಸುವ ಶಬ್ದವನ್ನು ಕೇಳುವುದು. ಅದು ದೇವಾಲಯದಿಂದಾಗಿರಬಹುದು ಅಥವಾ ನಿಮ್ಮ ಮನೆಯಿಂದಾಗಿರಬಹುದು ಅಥವಾ ಕೆಲವೊಮ್ಮೆ ನಮ್ಮ ಗಡಿಯಾರದ ಶಬ್ದದಿಂದಾಗಿರಬಹುದು ಅಥವಾ ನಮ್ಮ ಮೊಬೈಲ್ನಿಂದ ನೋಟಿಫಿಕೇಶನ್ ಶಬ್ದದ ರೂಪದಲ್ಲಿರಬಹುದು. ಗಂಟೆಯ ಬಾರಿಸುವ ಶಬ್ದವು ನಮಗೆ ಬೇಕಾಗಿರುವುದು ಅದರ ಹಾದಿಯಲ್ಲಿದೆ ಎಂದು ಹೇಳುವ ದೈವಿಕ ಸಂಕೇತವಾಗಿದೆ. ಬ್ರಹ್ಮಾಂಡದಿಂದ ಬರುವ ನಾಲ್ಕನೇ ದೈವಿಕ ಸಂಕೇತವೆಂದರೆ ದೇಹದ ಯಾವುದೇ ಭಾಗವು ಸೆಳೆತಕ್ಕೊಳಗಾಗುವುದು. ನೀವು ಪುರುಷರಾಗಿದ್ದರೆ ಅದು ನಿಮ್ಮ ಬಲಭಾಗದಲ್ಲಿರುತ್ತದೆ ಮತ್ತು ಮಹಿಳೆಯರಿಗೆ ಅದು ಎಡಭಾಗದಲ್ಲಿರುತ್ತದೆ. ಈ ಸಂಕೇತಗಳಲ್ಲಿ ಇದ್ದಕ್ಕಿದ್ದಂತೆ ಕಣ್ಣು ಮಿಟುಕಿಸುವುದು, ನಮ್ಮ ಕೈಯಲ್ಲಿ ತುರಿಕೆ ಆಗುವುದು, ನಮ್ಮ ಬೆರಳುಗಳು, ಭುಜಗಳು ಇದ್ದಕ್ಕಿದ್ದಂತೆ ಸೆಳೆತಕ್ಕೊಳಗಾಗುವುದು ಸೇರಿವೆ. ಏನಾದರೂ ಒಳ್ಳೆಯದು ಸಂಭವಿಸಲಿದೆ ಎಂದು ತೋರಿಸುವ ದೈವಿಕ ಸಂಕೇತಗಳು ಇವು. ಕೆಲವೊಮ್ಮೆ ನಮಗೆ ಪ್ರಜ್ಞೆಪೂರ್ವಕವಾಗಿ ತಿಳಿದಿಲ್ಲದಾಗಿರಬಹುದು, ಆದರೆ ನಮ್ಮ ದೇಹವು ಈ ಚಿಹ್ನೆಗಳನ್ನು ತೋರಿಸುವ ಮೂಲಕ ಪ್ರಕೃತಿಗೆ ಬೇಗನೆ ಪ್ರತಿಕ್ರಿಯಿಸುತ್ತದೆ. ಇಂದಿನ ದಿನಗಳಲ್ಲಿ ಅಥವಾ ಧರ್ಮಗ್ರಂಥಗಳಲ್ಲಿ ಅವರು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಅಥವಾ ಯಾವುದೇ ತೀರ್ಥಯಾತ್ರೆಗೆ ಹೋಗುವ ಮೊದಲು ಈ ಸಂಕೇತಗಳನ್ನು ನೋಡುತ್ತಿದ್ದರು. ನಮ್ಮ ದೇಹವು ಯಾವಾಗಲೂ ಜಾಗೃತವಾಗಿರುತ್ತದೆ, ಅದರಿಂದ ಅದು ತಕ್ಷಣವೇ ಪ್ರಕೃತಿಗೆ ಪ್ರತಿಕ್ರಿಯಿಸಿ ನಮಗೆ ಈ ರೀತಿಯ ಸಂಕೇತಗಳನ್ನು ನೀಡುತ್ತದೆ. ಬ್ರಹ್ಮಾಂಡದ ಐದನೇ ದೈವಿಕ ಸಂಕೇತವೆಂದರೆ ಹಸು ತನ್ನ ಕರುವಿಗೆ ಹಾಲುಣಿಸುವುದನ್ನು ನೋಡುವುದು. ನಮ್ಮ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಹಸುವನ್ನು ಕಾಮಧೇನು ಎಂದು ನೋಡಲಾಗುತ್ತದೆ, ಅಂದರೆ ಅದು ನಮ್ಮ ಎಲ್ಲ ಆಸೆಗಳನ್ನು ಪೂರೈಸುತ್ತದೆ. ಯಾವುದೇ ಹಸು ತನ್ನ ಕರುವಿಗೆ ಹಾಲುಣಿಸುವುದನ್ನು ನೀವು ನೋಡಿದರೆ ಅದು ನಿಜವಾದ ಹಸುವನ್ನು ನೋಡುತ್ತಿರಬಹುದು ಅಥವಾ ಚಿತ್ರದ ರೂಪದಲ್ಲಿ ಇರಬಹುದು. ಆಗ ಅದು ನಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯದು ಸಂಭವಿಸಲಿದೆ ಎಂಬುದರ ದೈವಿಕ ಸಂಕೇತವಾಗಿದೆ. ಬ್ರಹ್ಮಾಂಡದಿಂದ ಬರುವ ಆರನೇ ದೈವಿಕ ಸಂಕೇತವೆಂದರೆ ಇದ್ದಕ್ಕಿದ್ದಂತೆ ಸಂತೋಷದ ಭಾವನೆ ಅಥವಾ ನಮ್ಮೊಳಗೆ ಸಂಪೂರ್ಣ ಭಾವನೆ. ನಮ್ಮ ಜೀವನದಲ್ಲಿ ಸನ್ನಿವೇಶಗಳು ಕೆಟ್ಟದಾಗಿದ್ದರೂ ನಾವು ನಿರಂತರವಾಗಿ ಒಳಗೆ ಸಂತೋಷವನ್ನು ಅನುಭವಿಸುತ್ತಿದ್ದರೆ ಅದು ಪ್ರಕೃತಿಯಿಂದ ಒಳ್ಳೆಯ ಸಂಕೇತವಾಗಿದೆ. ನಮ್ಮ ದೇಹವು, ನಮ್ಮ ಆತ್ಮವು ನೇರವಾಗಿ ವಿಶ್ವಕ್ಕೆ ಸಂಪರ್ಕ ಹೊಂದಿದೆ, ಅದರಿಂದ ಎಲ್ಲವೂ ಬದಲಾಗುತ್ತದೆ ಅಥವಾ ನಮ್ಮ ಪ್ರಾರ್ಥನೆಗಳಿಗೆ ದೈವಿಕತೆಯು ಉತ್ತರಿಸುತ್ತದೆ ಎಂದು ಅದು ತಿಳಿದಿದೆ. ದೇವರು ನಮ್ಮನ್ನು ಒಳಗಿನಿಂದ ಸಂತೋಷವಾಗಿಡುತ್ತಾನೆ, ನಮ್ಮನ್ನು ಪ್ರೇರೇಪಿಸುತ್ತಾನೆ, ನಮ್ಮ ಜೀವನದಲ್ಲಿ ನಮ್ಮನ್ನು ಸಕಾರಾತ್ಮಕವಾಗಿಡುತ್ತಾನೆ. ಇವೆಲ್ಲವೂ ವಿಶ್ವದಿಂದ ಬರುವ 6 ದೈವಿಕ ಸಂಕೇತಗಳಾಗಿವೆ. ಅದರಿಂದ ಈ ಸಂಕೇತಗಳನ್ನು ಸ್ವೀಕರಿಸಲು ಅಥವಾ ನೋಡಲು ನಾವು ನಮ್ಮ ಇಂದ್ರಿಯಗಳ ಮೂಲಕ ಪ್ರಜ್ಞೆಪೂರ್ವಕವಾಗಿ ಜಾಗೃತರಾಗಿರಬೇಕು. ಈ ಸಂಕೇತಗಳನ್ನು ಸ್ವೀಕರಿಸಲು ನಾವು ನಮ್ಮ ಜೀವನದಲ್ಲಿ ಸಕಾರಾತ್ಮಕವಾಗಿರಬೇಕು. ನಾವು ಯಾವಾಗಲೂ ಭಗವಂತನಲ್ಲಿ ದೈವಿಕ ನಂಬಿಕೆಯನ್ನು ಹೊಂದಿರಬೇಕು. ಇದಿಷ್ಟು ವಿಶ್ವದಿಂದ ಬರುವ 6 ದೈವಿಕ ಶುಭ ಶಕುನಗಳ ಬಗ್ಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.